ಪ್ರತಿಷ್ಠಿತ ಕೋಆಪರೇಟಿವ್ ಟೌನ್ ಬ್ಯಾಂಕಿನ ಆಡಳಿತ ಮಂಡಳಿಗೆ ಸಹಕಾರ ಭಾರತೀಯ ವಿರುದ್ಧ ಸ್ಪರ್ಧಿಸಲು ಸಹಕಾರಿ ಸಾಮ್ರಾಟ್ ಹೋರಾಟ ಸಮಿತಿಯನ್ನು ರಚಿಸಲಾಗಿದ್ದು, ನಾನು ಸ್ಪರ್ಧಾ ಕಣದಲ್ಲಿದ್ದೇನೆ. ಈ ನಿಟ್ಟಿನಲ್ಲಿ ಬ್ಯಾಂಕಿನ ಮತದಾರರ ಪಟ್ಟಿಯನ್ನು ಕೇಳಿದ್ದಕ್ಕೆ ನೀಡದ ಹಿನ್ನೆಲೆಯಲ್ಲಿ ಬ್ಯಾಂಕ್ನ ಮತದಾರರ ಪಟ್ಟಿಯನ್ನು ನಾನು ಹ್ಯಾಕ್ ಮಾಡಿ ಪಡೆದುಕೊಂಡಿದ್ದೇನೆ. ಇಂದಿನಿಂದಲೇ ಮನೆ ಮನೆಗೆ ತೆರಳಿ ಅಭಿಯಾನ ನಡೆಸಲಿದ್ದೇವೆ ಎಂದು ಹೋರಾಟ ಸಮಿತಿಯ ಪ್ರಮುಖ ಚುನಾವಣಾ ಅಭ್ಯರ್ಥಿ ಸುದರ್ಶನ ಗೌಡ ಮುರಾ ತಿಳಿಸಿದ್ದಾರೆ. ಪುತ್ತೂರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದ ಅವರು, ಕಳೆದ 25 ವರ್ಷಗಳಿಂದ ಟೌನ್ ಬ್ಯಾಂಕ್ ಸದಸ್ಯನಾಗಿದ್ದು, ಬ್ಯಾಂಕ್ನ ವ್ಯವಹಾರ ಚರ್ಚೆಗಳಲ್ಲಿ ನಾನು ಪಾಲ್ಗೊಳ್ಳುತ್ತಿದ್ದೇನೆ. ಬ್ಯಾಂಕ್ ವ್ಯವಹಾರದಲ್ಲಿ ದುರಾಡಳಿತ ನಡೆಯುತ್ತಿರುವುದು ನನ್ನ ಗಮನಕ್ಕೆ ಬಂದಿದೆ. ಆದ್ದರಿಂದ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಆಡಳಿತ ಮಂಡಳಿಯಲ್ಲಿ ಆಗುತ್ತಿರುವ ಅವ್ಯವಹಾರಗಳನ್ನು ಬಯಲು ಮಾಡುವ ನಿಟ್ಟಿನಲ್ಲಿ ಸ್ಪರ್ಧಿಸಿದ್ದೇನೆ. ನಾನು ಗೆಲುವು ಸಾಧಿಸಿದರೆ ಎಲ್ಲ ಅವ್ಯವಹಾರಗಳನ್ನು ಸರಿ ಮಾಡಿ ಪಾರದರ್ಶಕ ಆಡಳಿತ ಮಾಡಬೇಕೆಂಬುದು ನಮ್ಮ ಬಯಕೆ ಎಂದರು. ನಾನು ಕಳೆದ ಸುಮಾರು 25 ವರ್ಷಗಳಿಂದ ಬ್ಯಾಂಕಿನ ಸದಸ್ಯನಾಗಿದ್ದೇನೆ ಮತ್ತು ಪ್ರತಿ ಬಾರಿ ಮಹಾಸಭೆಗಳಲ್ಲಿ ಪಾಲ್ಗೊಳ್ತಾ ಇದ್ದೆ, ಚರ್ಚೆಗಳಲ್ಲಿ ಪಾಲ್ಗೊಳ್ತಾ ಇದ್ದೆ ಮತ್ತು ಬ್ಯಾಂಕಿನಲ್ಲಿ ವ್ಯವಹಾರವನ್ನು ಮಾಡಿಕೊಂಡು ಬಂದಿದ್ದೇನೆ. ಆಗ ನನಗೆ ಬ್ಯಾಂಕಿನಲ್ಲಿ ಕಂಡು ಬಂದಂತಹ ಸಮಸ್ಯೆಗಳು ಮತ್ತು ನ್ಯೂನತೆಗಳ ಬಗ್ಗೆ ನಾನು ಆಗಾಗ ದನಿ ಎತ್ತಾ ಇದ್ದೆ. ಪ್ರತಿ ಬಾರಿ ಮಹಾಸಭೆಗಳಲ್ಲಿ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದೆ. ನನ್ನ ಒಂದು ಹವ್ಯಾಸ ಏನು ಅಂತ ಹೇಳಿದ್ರೆ, ಯಾವುದು ದಾಖಲೆಗಳಿಲ್ಲದೆ ನಾವು ಮಾತಾಡೋದಿಲ್ಲ ಅಥವಾ ಸ್ಪಷ್ಟೀಕರಣವನ್ನು ಕೊಡ್ಲಿಕ್ಕೆ ಹೋಗುದಿಲ್ಲ. ದಾಖಲೆಗಳ ಮೂಲಕ ಅದನ್ನ ಸ್ಪಷ್ಟಪಡಿಸ್ತೇವೆ. ಇಂಥದ್ರಲ್ಲಿ ನಾನು ಕಳೆದ 5-6 ವರ್ಷದ ಕಳೆದ 20-25 ಅವಧಿ ಆಡಳಿತ ಮಂಡಳಿಯ ಅವಧಿಯಲ್ಲಿ ಉತ್ತಮ ಆಡಳಿತ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು, ಬ್ರಾಂಚ್ಗಳಾಗಬೇಕು, ವ್ಯವಹಾರ ಜಾಸ್ತಿ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಲಹೆ ಸೂಚನೆಗಳು ಕೊಡ್ತಾ ಬಂದಿದ್ದೆ. ಮಹಾಸಭೆಗಳಲ್ಲಿ ನಾನು ಲಿಖಿತವಾಗಿ ಪ್ರಶ್ನೆಗಳನ್ನಿಟ್ಟು ಉತ್ತರವನ್ನು ಬಯಸ್ತಾ ಇದ್ದೆ. ಆಗ ತುಂಬಾ ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಅವರ ಅಭಿವೃದ್ಧಿಯ ಕಾರ್ಯ ಬಹಳ ಕುಂಠಿತವಾಗಿತ್ತು. 115 ವರ್ಷಗಳ ಇತಿಹಾಸ ಇರುವಂತಹ ಟೌನ್ ಬ್ಯಾಂಕಿನ ಬಗ್ಗೆ ನಿಮಗೆ ಕೂಡ ಮಾಹಿತಿ ಇದೆ. ನೀವು ಕೂಡ ಪ್ರತಿ ವರ್ಷ ವರದಿಗಳನ್ನ ಮಾಡ್ತಾನೆ ಬಂದಿದ್ದೀರಿ. ಹಾಗಾಗಿ ನಾನು ಕೇಳಿದೆ, ಇಡೀ ಪುತ್ತೂರಿನಲ್ಲಿ 115 ವರ್ಷ ಇತಿಹಾಸ ಇರುವಂತಹ ಒಂದು ಟೌನ್ ಬ್ಯಾಂಕಿಗೆ ಒಂದು ಬ್ರಾಂಚ್ ಮಾಡ್ಲಿಕ್ಕೆ ಯಾಕೆ ಸಾಧ್ಯ ಆಗುದಿಲ್ಲ? ಯಾಕೆ ನಿಮ್ಮ ವ್ಯವಹಾರವನ್ನು ವೃದ್ಧಿಸ್ಲಿಕ್ಕೆ ಆಗುದಿಲ್ಲ? ಯಾಕೆ ನಿಮ್ಗೆ ಡಿವಿಡೆಂಡ್ ವರ್ಷದಿಂದ ವರ್ಷ 1% ಆದ್ರೂ ಜಾಸ್ತಿ ಕೊಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ ನಾನು ಪ್ರಶ್ನೆ ಮಾಡ್ತಾ ಇದ್ದೆ. ಆಗ ಅವರು ನಮ್ಮನ್ನು ಯಾವುದೇ ಸರಿಯಾದ ಸಮರ್ಪಕ ಉತ್ತರವನ್ನ ನೀಡ್ತಾ ಇರಲಿಲ್ಲ, ಹಾರಿಕೆಯ ಉತ್ತರಗಳನ್ನ ನೀಡ್ತಾ ಇದ್ರು. ಅದಕ್ಕೆ ನಾನು ಕಳೆದ 4-5 ವರ್ಷಗಳಿಂದ ಬಹಳ ದೃಢವಾಗಿ ಇದನ್ನ ದಾಖಲೆ ಪೂರ್ವಕವಾಗಿ ನಾನು ಇಟ್ಕೊಂಡು ಅವರ ಮೇಲೆ ನಾನು ಒಂದು ಪ್ರಶ್ನೆಗಳ ಸುರಿಮೆಗಳನ್ನ ಹಾಕ್ತಾ ಇದ್ದೆ. ಸುದ್ದಿಗೋಷ್ಠಿಯಲ್ಲಿ ಸಹಕಾರಿ ಸಾಮ್ರಾಟ್ ಹೋರಾಟ ಸಮಿತಿ ಸದಸ್ಯ ಜಾನ್ ಸಿರಿಲ್ ರೋಡ್ರಿಗಸ್, ಅಶ್ರಫ್ ಕಲ್ಲೇಗ ಉಪಸ್ಥಿತರಿದ್ದರು. ಪ್ರವೀಣ್, V4 ನ್ಯೂಸ್, ಪುತ್ತೂರು. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers, near Sharavu Ganapati Temple, Mangaluru.